ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ನಮ್ಮ ಭಾವ ಮನೆ. ಅಲ್ಲಿ ಫಸ್ಟ್ ಫ್ಲೋರ್ನಲ್ಲಿ ಕಾಣಿಸ್ತಿದೆ ಅಲ್ವಾ, ಅದು ಈಗ ಖಾಲಿ ಇದೆ. ರೆಂಟ್ಗೆ ಬರ್ತೀವಿ ಅಂತ ಹೇಳಿದ್ದಾರೆ. ಸೊ ಅದು ಮನೆ ಕ್ಲೀನಿಂಗ್ ಮಾಡಿಸೋಣ ಅಂತ ನಾನು ಮತ್ತು ನಮ್ಮಮ್ಮ ಇಬ್ಬರೂ ಬಂದಿದ್ದೀವಿ. ನಮ್ಮ ಭಾವ ಆಲ್ರೆಡಿ ಬಂದಿದ್ದಾರೆ. ನಾನು ಮತ್ತು ಅಮ್ಮ ಸ್ವಲ್ಪ ಲೇಟಾಗಿ ಹೋಗೋಣ ಅಂತಂದೇಳಿ ಸ್ವಲ್ಪ ಲೇಟಾಗೆ ಬಂದ್ವಿ. ಬೆಳಗ್ಗೆ ಒಂದು 7 o'clock ಹಂಗೆ ನಾವು ಆಲ್ರೆಡಿ ಇಲ್ಲಿ ರೀಚ್ ಆಗಿದ್ವಿ. ಇದಿರೋದು ಯಲಹಂಕದಲ್ಲಿ. ಫ್ರೆಂಡ್ಸ್, ಇದೆ ನೋಡಿ ಮೇನ್ ಹಾಲ್. ಆ್ಯಕ್ಚುಲಿ ಇಲ್ಲಿ 3 bedrooms, 1 hall ಆ್ಯಂಡ್ 1 kitchen, 2 bathrooms ಇದೆ. ಆ್ಯಂಡ್ ಸೆಮಿ ಫರ್ನಿಶ್ಡ್ ಹೋಮ್ ಇದು. ಆ್ಯಂಡ್ ಫಸ್ಟ್ ರೂಮ್ ಬಂದುಬಿಟ್ಟು ಈ ಥರ ಇದೆ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಫ್ರೆಶ್ ಏರ್ ಮತ್ತು ಬೆಳಕು ಸಮೇತ ತುಂಬ ಚೆನ್ನಾಗಿದೆ. ಇಲ್ಲಿ ಒಂದು ರೂಮಿಗೆ 2 ಕಬೋರ್ಡ್ಸ್ ಇದೆ. ಕಬೋರ್ಡ್ನಲ್ಲಿನೂ ನೋಡಿ ಎಷ್ಟು ಸಾಕಷ್ಟು ಸ್ಪೇಸ್ ಇದೆ. ನಿಮಗಲ್ಲಿ ಎಷ್ಟು ಬೇಕೋ ಅಷ್ಟು ಬಟ್ಟೆಗಳನ್ನು ಇಟ್ಕೋಬಹುದು. ಮತ್ತು ಅಲ್ಲಿ ನೋಡಿ ಲಾಕರ್ ಫೆಸಿಲಿಟಿ ಕೂಡ ಇದೆ. ಅದೇ ಥರ ಸೇಮ್ ಈ ಕಡೆ ಕಬೋರ್ಡ್ ಕೂಡ ಇದೆ ನೋಡಿ, ತೋರಿಸ್ತಿದ್ದೀನಿ. ಇಷ್ಟು ಸ್ಪೇಸ್ ಸಾಕಾಗಿಲ್ಲ ಅಂದರೆ ಅಲ್ಲಿ ನೋಡಿ ಮೇಲೆ ಕಾಣಿಸ್ತಿದೆ ಅಲ್ವಾ, ಅಲ್ಲಿ ನಿಮ್ಮ ಸಾಕಷ್ಟು ಐಟಮ್ಸ್, ಕ್ಲಾತ್ಸ್, ಬಟ್ಟೆ ಎಲ್ಲನೂ ಇಟ್ಕೋಬೋದು. ಹಾಗೆ ಇಲ್ಲಿ ನೋಡಿ ಸ್ವಿಚ್ ಬೋರ್ಡ್ ಕೂಡ ಇದೆ. ಅದೇ ಗ್ಯಾಪಲ್ಲಿ ಫ್ಯಾನ್ ಹಾಕೋಣ ಅಂತ ನೋಡಿದೆ, ಬಟ್ ಅದು ಫ್ಯಾನ್ ರನ್ನೇ ಆಗ್ತಿದ್ದಿಲ್ಲ. ನಮ್ಮ ಭಾವ ಅದನ್ನೇ ಚೆಕ್ ಮಾಡ್ತಾ ಇದ್ದಾರೆ, ಯಾವ ಸ್ವಿಚ್ ವರ್ಕ್ ಆಗುತ್ತೆ, ಯಾವ್ದು ವರ್ಕ್ ಆಗಲ್ಲ ಅಂತ ನೋಡ್ತಾ ಇದ್ದಾರೆ. ಮತ್ತು ಇಲ್ಲಿ ನೋಡಿ ಇದು ಬಾಲ್ಕನಿಯಿಂದ ಹೊರಗಡೆ ಹೋದರೆ ನೋಡಿ ಎಷ್ಟು ಸೂಪರಾಗಿದೆ ವ್ಯೂ ಅಲ್ವಾ. ಹಾಗೆ ಸಂಜೆ ಹೊತ್ತು ಹೊರಗಡೆ ಕುತ್ಕೊಂಡು ಟೀ ಕುಡಿತಾ ವ್ಯೂ ನೋಡೋದೇ ಒಂದು ಖುಷಿ. ನಾನು ಹಾಗೆ ಸಣ್ಣ ಪುಟ್ಟ ಹೆಲ್ಪ್ ಮಾಡ್ತಾ ಇದ್ದೆ. ನೀರು ಬರುತ್ತಾ ಇಲ್ವಾ, ಸ್ವಿಚ್ ವರ್ಕ್ ಆಗುತ್ತಾ ಇಲ್ವಾ, ಹಾಗೆ ನೋಡ್ತಾ ಹಾಗೆ ವಿಡಿಯೋ ಮಾಡ್ತಿದ್ದೆ. ಎಲ್ಲ ಫಸ್ಟ್ ರೂಮ್ ಆಗಿತ್ತು ನೋಡಿ, ಹೇಗೆ ತೆಗ್ದಿದ್ನೋ ಹಾಗೆ ಎಲ್ಲ ಮತ್ತೆ ವಾಪಸ್ ಡೋರ್ ಹಾಕಿ ಮತ್ತೆ ನಿಮಗೆ ಸೆಕೆಂಡ್ ರೂಮ್ ತೋರಿಸ್ತೀನಿ ಬನ್ನಿ. ಇಲ್ಲಿ ನಿಮಗೆ ಫ್ರೀ ವೈಫೈ ಮೀನ್ಸ್ ನೀವು ಅದಕ್ಕೆ ರಿಚಾರ್ಜ್ ಮಾಡಿಸ್ಕೊಂಡ್ರೆ ಫ್ರೀ ವೈಫೈ ಕನೆಕ್ಟ್ ಆಗುತ್ತೆ, ನಿಮಗೆ ಆ ಫೆಸಿಲಿಟಿ ಕೂಡ ಸಿಗುತ್ತೆ. ಇವರೇ ನೋಡಿ ನಮ್ಮ ಭಾವ. ಅದೇ ನಾನು ಹೇಳ್ದೆ ಅಲ್ವಾ, ಎಲ್ಲ ಸ್ವಿಚ್ಚು ಕರೆಕ್ಟ್ ಇದೆನೋ ಇಲ್ವೋ ಅಂತಂದೇಳಿ ಆನು ಆಫು ಮಾಡಿ ಚೆಕ್ ಮಾಡ್ತಾ ಇದ್ದಾರೆ. ಇದು ಬಂದುಬಿಟ್ಟು ಸೆಕೆಂಡ್ ರೂಮ್. ಇದು ಸೆಕೆಂಡ್ ರೂಮಿನ ಬಾಲ್ಕನಿ ಡೋರ್ ಓಪನ್ ಮಾಡಿದರೆ ಸೇಮ್ ಆ್ಯಸ್ ಇಟ್ ಈಸ್ ವ್ಯೂ ಆವಾಗಲೇ ಫಸ್ಟ್ ರೂಮಿನ ತೋರಿಸಿದ್ನಲ್ವಾ ಹಾಗೇ ಇದೆ. ಅದಕ್ಕೆ ಮತ್ತೇನು ಜಾಸ್ತಿ ತೋರ್ಸಕ್ಕೆ ಹೋಗಲ್ಲ. ನೋಡಿ ಇಲ್ಲಿ ಸೇಮ್ 2 ಕಬೋರ್ಡ್ ಇದೆ. ನೋಡಿ ಇಲ್ಲಿ ಯಾವುದೋ ಬಾಟಲ್ ಇದೆ, ಜಿಂಕೋವಿಟ್ ಅಂತ ಏನೋ ಗೊತ್ತಿಲ್ಲ ನನಗೆ, ಅದು ಏನಕ್ಕೆ ಯೂಸ್ ಮಾಡ್ತಾರೆ ಅಂತಂದೇಳಿ. ಮತ್ತು ನೋಡಿ ಆ ರೂಮಲ್ಲಿ ಇತ್ತಲ್ವಾ ಅದೇ ಥರ ಸೇಮ್ ಸ್ಪೇಸಿನ ಕಬೋರ್ಡ್ ಇದು. ಹ್ಯಾಂಗರ್ ಎಲ್ಲ ನೋಡಿ ಎಲ್ಲ ಹಾಳಾಗಿ ಹೋಗ್ಬಿಟ್ಟಿದೆ. ಮತ್ತು ಇಲ್ಲಿ ನೋಡಿ ಆ ಕೀ ಬಂಚ್ ನೋಡಿ ಎಷ್ಟು ಕ್ಯೂಟ್ ಇದೆ. ಅದರೊಳಗಡೆ ತಾಜ್ ಮಹಲ್ ಇದೆ. ಸುಮಾರು ಒಂದು 5 to 6 years ಓಲ್ಡ್ ಅದು, ಆದರೂ ಎಷ್ಟು ಚೆನ್ನಾಗಿದೆ. ಇದಿಷ್ಟು ಸೆಕೆಂಡ್ ರೂಮ್ ಆಗಿತ್ತು. ನಾನಿವಾಗ ನಿಮಗೆ ಥರ್ಡ್ ರೂಮ್ ತೋರಿಸ್ತೀನಿ ಬನ್ನಿ. ಇದು ಬಂದುಬಿಟ್ಟು ಥರ್ಡ್ ರೂಮು. ಇಲ್ಲಿ ಅಷ್ಟೊಂದು ಬೆಳಕು ಇರಲಿಲ್ಲದಕ್ಕೆ ನನಗೆ ವಿಡಿಯೋ ಮಾಡೋಕ್ಕೆ ಅಷ್ಟು ಕರೆಕ್ಟಾಗಿ ಆಗ್ತಿದ್ದಿಲ್ಲ. ಟಾರ್ಚ್ ಆನ್ ಮಾಡಿ ವಿಡಿಯೋ ಮಾಡಿದ್ರೂ ಅಷ್ಟು ಕ್ಲಿಯರಾಗಿ ಬಂದಿಲ್ಲ, ಸೊ ಸ್ವಲ್ಪ ಬ್ಲರ್ ಇದೆ. ಇಲ್ಲಿ ನೋಡಿ ಸೇಮ್ ಪ್ಯಾಟ್ರನ್ ಇದೆ, ಎಲ್ಲ ಕಡೆ 2 ಕಬೋರ್ಡ್ಸ್ ಇದೆ. ಮತ್ತು ಅಲ್ಲಿ ನೋಡಿ ಮಹಾದೇವ ಸ್ಟಿಕ್ಕರ್ ಇದೆ. ಮತ್ತು ಸೇಮ್ ತೋರಿಸಿದೆಯಲ್ವಾ ಎಲ್ಲ ವಿಡಿಯೋದಲ್ಲಿ ಕಬೋರ್ಡ್ ಏನು ತೋರಿಸೋದು ಅಂತ ನಾನು ಜಸ್ಟ್ ಹಾಗೆ ಓಪನ್ ಮಾಡಿ ಮತ್ತೆ ಕ್ಲೋಸ್ ಮಾಡಿದ್ದೀನಿ. ಇದು ಬಂದುಬಿಟ್ಟು ದೇವ್ರ ಮನೆ. ಇಲ್ಲಿ ಡೋರ್ ಏನಿಲ್ಲ, ಜಸ್ಟ್ ಹಾಗೆ ಕರ್ಟನ್ ಹಾಕ್ಕೊಂಡ್ರೆ ಸಾಕು ಅಂತಂದೇಳಿ ಹಾಗೆ ಬಿಟ್ಟಿದ್ದೀವಿ. ಡೋರ್ ಏನು ಮಾಡ್ಸೋಕೆ ಹೋಗಿಲ್ಲ. ನೋಡಿ ಇಲ್ಲಿ ಆಲ್ಮೋಸ್ಟ್ ಎಲ್ಲ ದೇವ್ರಿಗೂ ಇಲ್ಲಿ ಇಟ್ಕೊಂಡು ಪೂಜೆ ಮಾಡ್ಬೋದು, ಅಷ್ಟು ಸ್ಪೇಸ್ ಇದೆ. ಮತ್ತು ಇಲ್ಲಿ ನೋಡಿ ಎವ್ರಿ ವುಮೆನ್ಸ್ ಫೇವ್ರೆಟ್ ಅಂತಲೇ ಹೇಳ್ಬೋದು, ಕಿಚನ್ಗೆ ಒಂದೇ ಸಲಕ್ಕೆ ನಿಂತ್ಕೊಂಡು 5 to 6 ಮೆಂಬರ್ಸ್ ಅಡುಗೆ ಮಾಡ್ಬೋದು, ಅಷ್ಟು ಸ್ಪೇಸ್ ಇದೆ. ನನಗೂ ಆ್ಯಕ್ಚುಲಿ ಕಿಚನ್ ಸ್ವಲ್ಪ ಫೇವ್ರೇಟ್ ಅಂತಲೇ ಹೇಳ್ಬೋದು. ಯಾಕಂದರೆ ನಾನು ಸ್ವಲ್ಪ ಫುಡ್ಡಿ ಇರೋದ್ರಿಂದ ವೆರೈಟಿ ಆಗಿ ಏನಾದರೂ ಡಿಫ್ರೆಂಟಾಗಿ ಅಡುಗೆ ಮಾಡಿಕೊಂಡು ಅವಾಗವಾಗ ತಿಂತಾ ಇರ್ತೀನಿ. ಮತ್ತು ಕಿಚನಲ್ಲಿ ನಿಮಗೆ ಲೈಟ್ ಅವಶ್ಯಕತೆಯೇ ಇಲ್ಲ, ಅಷ್ಟು ಸಾಕಷ್ಟು ಬೆಳಕಿದೆ. ಮತ್ತು ಸೇಮ್ ಪ್ಯಾಟ್ರನ್ ಕಬೋರ್ಡ್ ಇದೆ, ಮತ್ತು ಶೆಲ್ಫ್ ಇದ್ದಾವೆ. ಅಲ್ಲಿ ಮೇಲ್ಗಡೆ ಎಲ್ಲ ಶೆಲ್ಫ್ಸ್ ಇದ್ದಾವೆ, ಬಟ್ ನನಗೆ ಅಷ್ಟೊಂದು ಹೈಟ್ ಸಿಗಲ್ಲದಕ್ಕೆ ನಾನು ಜಸ್ಟ್
ಇಲ್ಲಿದಷ್ಟೇ ಓಪನ್ ಮಾಡಿ ತೋರಿಸ್ತೀನಿ. ಕಿಚನಲ್ಲಿ ತುಂಬ ಒಗ್ಗರಣೆ ಘಾಟ ಆಯಿತು ಅಂದರೆ ಸೇಮ್ ನೋಡಿ, ಮತ್ತು ನೀವು ಬಾಲ್ಕನಿ ಓಪನ್ ಮಾಡ್ಬೋದು, ಅಲ್ಲಿ ಗಾಳಿ ಹೋಗೋಕ್ಕೆ ಬಿಡ್ಬೋದು, ಮತ್ತು ನೀವು ರೆಸ್ಟ್ ಬೇಕಿದ್ರೆ ಹೊರಗಡೆ ಹೋಗಿ ರೆಸ್ಟ್ ಮಾಡ್ಬೋದು. ಕಿಚನ್ ಸ್ವಲ್ಪ ದೊಡ್ಡದಾಗೇ ಇದೆ, ಯಾಕೆಂದರೆ ಅಲ್ಲಿ ಡೈನಿಂಗ್ ಟೇಬಲ್ ಕೂಡ ಅಲ್ಲಿ ನೀವು ಫಿಕ್ಸ್ ಮಾಡಿಕೊಂಡು ಅಲ್ಲೇ ಊಟ ತಿಂಡಿ ಎಲ್ಲನೂ ತಿನ್ಬೋದು, ಅಷ್ಟು ಸ್ಪೇಸ್ ಇದೆ. ಅಡುಗೆ ಮನೆಯಲ್ಲಿ ಫ್ಯಾನ್ ಕೂಡ ಇದೆ ನೋಡಿ. ನಾವು ಆ್ಯಕ್ಚುಲಿ ಎಲ್ಲೂ ಲೈಟೇ ಹಾಕಿಲ್ಲ, ಇವಾಗಿನ ಜಸ್ಟು 9 ಆಗಿದೆ, ಮಾರ್ನಿಂಗ್ 9 ಆಲ್ರೆಡಿ ಎಷ್ಟು ಬೆಳಕು ಬಿದ್ದಿದೆ ನೋಡಿ. ನಾನು ವಿಡಿಯೋ ಮಾಡಿ ಮುಗಿಸೋ ಅಷ್ಟರಲ್ಲಿ ಅಲ್ಲಿ ನೋಡಿ ವರ್ಕರ್ಸ್, ನಾವು ಹೇಳಿದ್ವಿ ಅಲ್ವಾ ಕ್ಲೀನಿಂಗ್ ಮಾಡೋಕ್ಕೆ ಅಂತಂದೇಳಿ, ಅವ್ರ ಎಕ್ವಿಪ್ಮೆಂಟ್ಸ್ ಎಲ್ಲ ತೊಗೊಂಡು ಬರ್ತಾ ಇದ್ದಾರೆ. ನಾವು ಇವ್ರನ್ನ nobroker.com ಅನ್ನೋ ವೆಬ್ಸೈಟಿಂದ ಕಾಂಟ್ಯಾಕ್ಟ್ ಮಾಡಿದ್ದು. ಇವರು ಬೇಸಿಕಲಿ ಹೋಮ್ ಎಷ್ಟು ದೊಡ್ಡದಾಗಿದೆ ಮತ್ತು ಎಷ್ಟು ಕ್ಲೀನಿಂಗ್ ಮಾಡಬೇಕು ಅನ್ನೋ ಬೇಸಿಸ್ ಮೇಲೆ ಪ್ರೈಸ್ನ ಫಿಕ್ಸ್ ಮಾಡ್ತಾರೆ. ನಮ್ಮ ಭಾವ ನೋಡಿ ಅವರಿಗೆ ಎಲ್ಲಿ ಏನೇನು ಮಾಡಬೇಕು ಅನ್ನೋ ಗೈಡ್ಲೈನ್ಸ್ ಎಲ್ಲ ಕೊಡ್ತಾ ಇದ್ದಾರೆ. ಕ್ಲೀನ್ ಮಾಡೋಕ್ಕೆ ಅಂತ ಟೋಟಲ್ 3 ಜನ ಬಂದಿದ್ದರು. ನಮ್ಮನೆ ಒಂದು 3-4 ಗಂಟೆ ಒಳಗೆ ಮಾಡಿಕೊಡ್ತೀವಿ ಅಂತ ಹೇಳಿದರು. ಇಲ್ಲಿ ನೋಡಿ, ನಾನು ಸೆಕೆಂಡ್ ರೂಮ್ ತೋರಿಸ್ದೆ ಅಲ್ವಾ, ಅಲ್ಲಿ ಶೆಲ್ಫ್ ಮೇಲೆಲ್ಲ ಹತ್ತಿ ಪಾಪ ಕರೆಕ್ಟಾಗಿ ಕ್ಲೀನ್ ಮಾಡ್ತಾ ಇದ್ದಾರೆ. ಇವರು ಎಲ್ಲ ಕೆಲಸನ ಒಬ್ಬೊಬ್ಬರು ಒಂದೊಂದು ಕಡೆ ಅಂತಂದೇಳಿ ಡಿವೈಡ್ ಮಾಡಿಕೊಂಡು ಹಂಚ್ಕೊಂಡು ಕೆಲಸ ಚೆನ್ನಾಗಿ ಮಾಡ್ತಾರೆ. ನಮ್ಮಮ್ಮ ನೋಡಿ ಅಲ್ಲಿ ಆರಾಮಾಗಿ ಚೇರ್ ಮೇಲೆ ಕುತ್ಕೊಂಡಿದ್ದಾರೆ. ಇವರು ಇನ್ನೊಬ್ಬ ವರ್ಕರು ಕಿಚನ್ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ. ನಾನು ನಮ್ಮಮ್ಮ ಇನ್ನೂ ತಿಂಡಿ ತಿಂದಿದ್ದಿಲ್ಲ, ಅದಕ್ಕೆ ನಮ್ಮ ಭಾವ ಕರೆದ್ಬಿಟ್ಟು ಆನ್ಲೈನಲ್ಲೇ ಏನಾದರೂ ಆರ್ಡ್ರ್ ಮಾಡ್ಕೊಂಡು ತಿನ್ನಿ ಅಂತ ಹೇಳಿ ನನ್ನ ಕೈಯಲ್ಲಿ ಫೋನ್ ಕೊಟ್ಟರು. ನನಗೆ ತಿಂಡಿ ಐಟಮ್ ಏನು ಆರ್ಡ್ರ್ ಮಾಡಬೇಕಂತ ಗೊತ್ತಾಗ್ತಿದ್ದಿಲ್ಲ, ಸೊ ವಾಪಸ್ ಅವ್ರಿಗೆ ಫೋನ್ ಕೊಟ್ಟೆ, ನೀವೇ ಏನಾದರೂ ಆರ್ಡ್ರ್ ಮಾಡಿರಿ ಅಂತ. ಅವರು ಸರಿ ಆಯಿತು ಅಂತಂದೇಳಿ 1 ಪ್ಲೇಟ್ ಇಡ್ಲಿ ಮತ್ತು ಇನ್ನೊಂದು ಪ್ಲೇಟ್ ಡ್ರಮ್ ಸ್ಟಿಕ್ ಬಟಾಣಿ ಇಡ್ಲಿನ ಆರ್ಡ್ರ್ ಮಾಡಿದರು. ಮತ್ತು ಅದ್ರ ಜೊತೆ 2 ಜ್ಯೂಸ್ ಕೂಡ ಆರ್ಡ್ರ್ ಮಾಡಿದರು. ಆರ್ಡ್ರ್ ಮಾಡಿ 1 ಹಾಫ್ ಆನ್ ಅವರ್ ಬಿಟ್ಟು ಪಾರ್ಸಲ್ ಬಂತು. ನಾನು ಹಾಗೆ ಹೊರಗಡೆ ಬಂದು ಪಾರ್ಸಲ್ ಇಸ್ಕೊಂಡೆ. ಅಲ್ಲಿ ನೋಡಿ ನಮ್ಮ ಭಾವನ ಬೈಕು ಎಷ್ಟು ಕ್ಯೂಟಾಗಿ ನಿಂತಿದೆ ಅಲ್ವಾ. ಅದಾದಮೇಲೆ ನಮ್ಮಮ್ಮಗೂ ಸಿಕ್ಕಾಪಟ್ಟೆ ಹೊಟ್ಟೆ ಹಶ್ವಾಗಿತ್ತು. ನಮ್ಮಮ್ಮ ನೋಡಿ ಇಡ್ಲಿ ಹೇಳಿದ್ದು, ಅಯ್ಯೋ 2 ಇಡ್ಲಿನ ಅಷ್ಟೊಂದು ಕಾಸ್ಟ್ಲಿ ಇರುತ್ತೆ, ಬಟ್ ಕೊಡೋದು ಮಾತ್ರ ಇಷ್ಟೇನಾ ಅಂತ ಹೇಳಿದರು. ನೋಡಿ ಫ್ರೆಂಡ್ಸ್, ಜಸ್ಟ್ 2 ಇಡ್ಲಿಗೆ ಎಷ್ಟೊಂದು ವೆರೈಟೀಸ್ ಆಫ್ ಸಾಂಬಾರು ಕೊಟ್ಟಿದ್ದಾರೆ. ಇದೆಯಲ್ಲ, ಇದನ್ನು ಬಟಾಣಿ ಇಡ್ಲಿ ಅಂತ ಕರೀತಾರೆ, ಸೂಪರಾಗಿರುತ್ತೆ. ನಮ್ಮಮ್ಮ ಇಡ್ಲಿ ನೋಡಿದ ತಕ್ಷಣ ಅದೇ ಗ್ಯಾಪಲ್ಲಿ ಟ್ರೆಂಡಿಂಗ್ ರೀಲ್ಸ್ ನಡೀತಿದೆಯಲ್ವಾ, ದೋಸೆ ಇಡ್ಲಿ ಸಾಂಬಾರು ಚಟ್ನಿ ಆ ಥರ ವಿಡಿಯೋ ನೆನೆಸ್ಕೊಂಡು ತಿಂತಾಯಿದ್ರು. ನಮ್ಮಮ್ಮ ನಾನು ವಿಡಿಯೋ ಮಾಡ್ತಿರೋದು ನೋಡಿ, ತಡಿ ನಾನು ಏನಾದರೂ ಹೇಳ್ತೀನಿ ಅಂತ ಏನು ಹೇಳಿದರು ನೋಡಿ. ನಮ್ಮ ಕಡೆ ಇದು ನಾರ್ಮಲ್ ಇಡ್ಲಿ, ಅಕ್ಕಿ ಇಡ್ಲಿಯಿಂದನೂ ಮಾಡ್ಬೋದು, ರವೆಯಿಂದನೂ ಸಹ ಮಾಡ್ಬೋದು. ಇದು ಆಲ್ಮೋಸ್ಟ್ ವಾರದ 2 ಟೈಮು ನಮ್ಮ ಕಡೆ ಮಾಡ್ತಾರೆ. ಇದು ನೋಡಿ, ಇದು ಒಂಥರ ಇಡ್ಲಿ, ಇದಕ್ಕೆ ಬಟನ್ಸ್ ಇಡ್ಲಿ, ಚಿಕ್ಕದಾಗಿ ಬಟನ್ ಥರ ಇರುತ್ತೆ ಅಲ್ವ, ಅದಕ್ಕೆ ಇದನ್ನು ಬಟನ್ಸ್ ಇಡ್ಲಿ ಅಂತ ಕರೀತಾರೆ. ಬೆಂಗಳೂರಲ್ಲಿ ಇದನ್ನು ಟಿಫನ್ಗೆ ಅಂತೇಳಿ ಮಾಡಿರ್ತಾರೆ. ಇದನ್ನು ಚಟ್ನಿ ಜೊತೆ ಆದರೂ ತಿನ್ಬೋದು, ಸಾಂಬಾರು ಜೊತೆ ಆದರೂ ಹೀಗೆ ತಿನ್ಬೋದು. ತಿಂಡಿ ಎಲ್ಲ ತಿಂದ್ಬಿಟ್ಟು ಇನ್ನೊಂದು ಸಲ ಹೇಗೆ ಕ್ಲೀನ್ ಮಾಡ್ತಿದ್ದಾರೆ ಅಂತ ನೋಡಿ ಹೋಗೋಣ ಅಂತಂದೇಳಿ ಮತ್ತೊಂದು ಸಲ ಎಲ್ಲ ನೋಡ್ತಾ ಇದ್ದೀವಿ. ಅಷ್ಟೊತ್ತಿಗಾಗಲೇ ನಮ್ಮ ಭಾವ ಆಫೀಸಿಗೆ ಟೈಮ್ ಆಯಿತು ಅಂತಂದು ಹೇಳಿ ಹೊರಟೋಗಿದ್ರು. ನಾವು ಮತ್ತೆ 2-3 ಅವರ್ ಇದ್ದು ಎಲ್ಲ ಕ್ಲೀನ್ ಆದಮೇಲೆ ಸೆಕ್ಯೂರಿಟಿ ಕೈಯಲ್ಲಿ ಕೀ ಕೊಟ್ಟು ಹೋಗಿ ಅಂತಂದು ಹೇಳಿ ಬಂದ್ವಿ.